ಹಾಯ್ ನಮಸ್ಕಾರ. ನಾನು ನಿಮ್ಮ ರಾಯಲ್ ಹ್ಯಾಕರ್. ಇದು ಜೂನ್ 23ರ ಕರೆಂಟ್ ಅಫೇರ್ಸ್ ವಿಡಿಯೋ ಈಗ ಓಪನ್ ಔಟ್ ಆಗ್ತಾ ಇದೆ. ಇದರ PDF ಅನ್ನ ನಾನು ಕಮೆಂಟ್ ಬಾಕ್ಸ್ ನಲ್ಲಿ ಪಿನ್ ಮಾಡಿರ್ತೇನೆ. ಆದಷ್ಟು ಆ PDF ಅನ್ನ ನೀವು ಓದಿ, ನಿಮಗೆ ಕರೆಂಟ್ ಅಫೇರ್ಸ್ ನಾಲೆಜ್ ಅನ್ನೋದು ತುಂಬಾನೇ ಇಂಪ್ರೂವ್ ಆಗುತ್ತೆ. ಹಾಗೆ ವಿಡಿಯೋ ಕಡೆ ಬರೋದಾದ್ರೆ, ಮೊದಲನೇ ಟಾಪಿಕ್ ನೋಡೋದಾದ್ರೆ, ಪುಸ್ತಕ ಪ್ರೇಮಿಗೆ 2 ಎಕರೆ ಜಾಗ ಸಿಎಂ. ಅಂಕೇಗೌಡರ ಸಂಗ್ರಹದ 20 ಲಕ್ಷ ಪುಸ್ತಕಗಳಿಗೆ ಜಾಗ, ಕಟ್ಟಡ ವ್ಯವಸ್ಥೆಗೆ ಸೂಚನೆ. ಪದ್ಮಶ್ರೀ ಪುರಸ್ಕೃತ ಪುಸ್ತಕ ಪ್ರೇಮಿ ಎಂದೇ ಗುರುತಿಸಿಕೊಂಡಿರುವ ಅಂಕೇಗೌಡ ಅವರ ಸಂಗ್ರಹದಲ್ಲಿರುವ 20 ಲಕ್ಷಕ್ಕೂ ಹೆಚ್ಚಿನ ಪುಸ್ತಕಗಳನ್ನು ಸಂಗ್ರಹಿಸಿಡಲು 2 ಎಕರೆ ಜಾಗ ಮತ್ತು 5 ಕೋಟಿ ಮಂಜೂರು ಮಾಡಲು ಕ್ರಮ ತೆಗೆದುಕೊಳ್ಳುವಂತೆ ಮಂಡ್ಯ ಜಿಲ್ಲಾಧಿಕಾರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬರೆದಿದ್ದಾರೆ. ಇವರ ಬಗ್ಗೆ ನಾನು ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ನಲ್ಲಿ ಒಂದು ವಿಡಿಯೋನ ಮಾಡಿ ಇಟ್ಟಿದ್ದೇನೆ, ಈಗಾಗಲೇ ಅಪ್ಲೋಡ್ ಮಾಡಿದ್ದೇನೆ. ಅದ್ರ ಬಗ್ಗೆ ನೀವು ಸ್ವಲ್ಪ ನೋಡಿ, ಚೆನ್ನಾಗಿದೆ. ಹಾಗೆ ನೆಕ್ಸ್ಟ್ ಟಾಪಿಕ್ ಕಡೆ ಹೋಗೋದಾದ್ರೆ, ಮದ್ಯದ ಅಂಗಡಿ ಪರಿಶಿಷ್ಟರಿಗೆ ಮೀಸಲು. ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿ ಅನ್ವಯ ಪರಿಶಿಷ್ಟ ಪಂಗಡಕ್ಕೆ 3%. ನವೀಕರಣಗೊಳ್ಳದ ರದ್ದಾದ ಮುಟ್ಟುಗೋಲು ಹಾಕಿಕೊಂಡ ಮದ್ಯದಂಗಡಿಗಳ ಪರವಾನಗಿಗಳ ಈ ಹರಾಜಿನಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಮೀಸಲಾತಿ ಕಲ್ಪಿಸಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಇದು ಸ್ವಲ್ಪ ನೋಡ್ಕೊಳ್ಳಿ, ಬೇಕಾಗಬಹುದು. ಮದ್ಯದ ಅಂಗಡಿಗಳ ಈ ಹರಾಜಿನಲ್ಲಿ ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ಜಾತಿಗೆ ಮೀಸಲಾತಿಯನ್ನು ಒದಗಿಸಿದ್ದಾರೆ. ಪ್ರವರ್ಗ ಎಗೆ ಮತ್ತು ಬಿಗೆ ತಲಾ 5.25%, ಪ್ರವರ್ಗ ಸಿಗೆ 4.5% ಹಾಗೂ ಪರಿಶಿಷ್ಟ ಪಂಗಡಕ್ಕೆ 3% ಲಭ್ಯವಾಗಲಿದೆ. ಇದು ಸ್ವಲ್ಪ ನೋಡಿಟ್ಕೊಳ್ಳಿ, ಬೇಕಾಗಬಹುದು. ಹಾಗೆ ನೆಕ್ಸ್ಟ್ ಟಾಪಿಕ್ ಕಡೆ ಹೋಗೋದಾದ್ರೆ, ಗದಗದ 3 ಕಾಲೇಜುಗಳ NCC ಕೆಡೆಟ್ಗಳ ಸಾಧನೆ. ಹುರ್ರಾ ಟಾಪ್ ಏರಿದ 3 ವಿದ್ಯಾರ್ಥಿನಿಯರು. ಗದಗ, ಧಾರವಾಡ ಮತ್ತು ಹಾವೇರಿ ಜಿಲ್ಲೆಯ 3 ವಿದ್ಯಾರ್ಥಿನಿಯರು ಸಮುದ್ರ ಮಟ್ಟದಿಂದ 15,500 ಅಡಿ ಎತ್ತರದ ಉತ್ತರಾಖಂಡದ ಉತ್ತರಕಾಶಿಯ ಹುರ್ರಾ ಟಾಪ್ ಪರ್ವತ ಏರಿದ್ದಾರೆ. ಸ್ವಲ್ಪ ನೋಡಿಟ್ಕೊಳ್ಳಿ, ಅವ್ರ ಹೆಸರನ್ನೆಲ್ಲ ಮೆನ್ಷನ್ ಮಾಡಿದ್ದಾರೆ, ನೋಡಿ. ಹಾಗೆ ನೆಕ್ಸ್ಟ್ ಟಾಪಿಕ್ ಕಡೆ ನಾವು ಹೋಗೋದಾದ್ರೆ, ರಾಜಕೀಯ ಅಸ್ಥಿರತೆ ಸುಳಿಯಲ್ಲಿ ಬ್ರಿಟನ್ ಪ್ರಧಾನಿ ಕಿಯರ್ ಸ್ಟಾರ್ಮರ್ ತಮ್ಮ ಹುದ್ದೆಗೆ ರಾಜೀನಾಮೆ ಸಲ್ಲಿಸುವುದಾಗಿ ಘೋಷಿಸಿದ್ದಾರೆ. ದೇಶದಲ್ಲಿ ಭಾರಿ ಬದಲಾವಣೆಗಳನ್ನು ತರುವ ಆಶಯದೊಂದಿಗೆ 2024ರಲ್ಲಿ ಸ್ಟಾರ್ಮರ್ ಅಧಿಕಾರ ವಹಿಸಿಕೊಂಡಿದ್ದರು. ಆದರೆ ಅದು ಕೈಗೂಡದೆ ಅವರು ಪದತ್ಯಾಗ ಮಾಡುವುದಾಗಿ ಘೋಷಿಸಿದ್ದಾರೆ. ಇದರಿಂದ ಬ್ರಿಟನ್ ಮತ್ತೆ ರಾಜಕೀಯ ಬಿಕ್ಕಟ್ಟು ಎದುರಿಸುವಂತಾಗಿದೆ. ಐರೋಪ್ಯ ಒಕ್ಕೂಟದಿಂದ ಹೊರಬಂದ 10 ವರ್ಷದಲ್ಲಿ ಬ್ರಿಟನ್ 6 ಮಂದಿ ಪ್ರಧಾನಿಗಳನ್ನು ಕಂಡಿದ್ದು ಪದೇ ಪದೇ ರಾಜಕೀಯ ಬಿಕ್ಕಟ್ಟು ಎದುರಿಸುತ್ತಿದೆ. ಸ್ವಲ್ಪ ನೋಡಿಟ್ಕೊಳ್ಳಿ, ಬೇಕಾಗಬಹುದು. ಇವರ ಹೆಸರು ಮತ್ತೆ ನೆಕ್ಸ್ಟ್ ಯಾರು ಆಗ್ಬಹುದು ಅನ್ನೋದನ್ನ ಊಹೆ ಮಾಡಿದರೆ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೇನೆ. ಹಾಗೆ ಇವ್ರ ಬಗ್ಗೆ ಸ್ವಲ್ಪ ಇಲ್ಲಿ ಎಲ್ಲ ಕೊಟ್ಟಿದ್ದಾರೆ, ಯಾಕಾಗಿ ಇವರು ರಾಜೀನಾಮೆ ನೀಡಬೇಕಂತಿದ್ದಾರೆ ಅನ್ನೋದನ್ನ. ಹಾಗೆ 10 ವರ್ಷದಲ್ಲಿ 6 ಜನ ಪ್ರಧಾನಿಗಳನ್ನ ಕಂಡಿರುವಂತ ದೇಶ ಬ್ರಿಟನ್. ಇದು ಸ್ವಲ್ಪ ನೋಡಿರ್ಕೊಳ್ಳಿ. ಹಾಗೆ ನೆಕ್ಸ್ಟ್ ಟಾಪಿಕ್ ಕಡೆ ನಾವು ಹೋಗೋದಾದ್ರೆ, ವಿಂಬಲ್ಡನ್ ಸೆರೆನಾಗೆ ವೈಲ್ಡ್ ಕಾರ್ಡ್. 7 ಬಾರಿಯ ಚಾಂಪಿಯನ್ ಸೆರೆನಾ ವಿಲಿಯಮ್ಸ್ ಅವರು ಇದೇ 29ರಂದು ಆರಂಭವಾಗಲಿರುವ ವಿಂಬಲ್ಡನ್ ಟೆನಿಸ್ ಟೂರ್ನಿಯ ಮಹಿಳೆಯರ ಸಿಂಗಲ್ ವಿಭಾಗಕ್ಕೆ ವೈಲ್ಡ್ ಕಾರ್ಡ್ ಪಡೆದಿದ್ದಾರೆ. ಇದು ಸ್ವಲ್ಪ ನೆನಪಿರ್ಲಿ ನಿಮ್ಗೆ. ವಿಂಬಲ್ಡನ್ ಟೆನಿಸ್ ಟೂರ್ನಿಗೆ ಯಾರಿಗೆ ವೈಲ್ಡ್ ಕಾರ್ಡ್ ಅನ್ನೋದು ಸಿಕ್ಕಿದೆ ಅಂತ ಈಗಾಗಲೇ ಹಿಂದೆ ಸ್ವಲ್ಪ ಹೇಳಿದ್ದೆ ನಾನು. ಇದರ ಪ್ರೈಸ್ ಮನಿ ಎಷ್ಟಿರುತ್ತೆ ಅಂತ ಅದನ್ನು ಸ್ವಲ್ಪ ನೋಡಿಟ್ಕೊಳ್ಳಿ, ಬೇಕಾಗಬಹುದು. ಇದಿಷ್ಟು ಇವತ್ತಿನ ಇಂಪಾರ್ಟೆಂಟ್ ಆದ ಟಾಪಿಕ್ ಆಗಿದ್ದು, ಆದಷ್ಟು PDF ಅನ್ನ ಓದೋದು ರೂಢಿಯಲ್ಲಿ ಇರಲಿ. ಹಾಗೆ ಆದಷ್ಟು ನಿಮ್ಮ ಫ್ರೆಂಡ್ಸ್ ಗಳಿಗೆ ವಿಡಿಯೋವನ್ನ ಶೇರ್ ಮಾಡಿ, ಮತ್ತೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ನಾನು ನಿಮ್ಮ ರಾಯಲ್ ಹ್ಯಾಕರ್.